ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ನಮ್ಮ ಬೆಂಗಳೂರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ರಾಜಶೇಖರ್. ಬೆಂಗಳೂರು ಈ ಹೆಸರಲ್ಲೇ ಒಂದು ಅವರ್ಣೀಯ ಸೆಳೆತವಿದೆ. ಆ ಶಬ್ದದಲ್ಲೇ ಒಂದು ಚುಂಬಕ ಶಕ್ತಿ ಇದೆ. ತನ್ನ ಮೋಹಕತೆಯಿಂದ ಎಲ್ಲ ರೀತಿಯ ಜನರನ್ನು ತನ್ನತ್ತ ಕೈಬೀಸಿ ಕರೆಯುವ ಈ ಮಾಯಾನಗರಿಗೆ ಭವ್ಯ ಇತಿಹಾಸವಿದೆ. ತನ್ನದೇ ಆದ ವಿಶಿಷ್ಟ ಸ್ವಂತಿಕೆ ಇದೆ. ಅಷ್ಟು ಮಾತ್ರವಲ್ಲ, ವಿಶ್ವದರ್ಜೆಯ ತಂತ್ರಜ್ಞರನ್ನು, ಶ್ರೇಷ್ಠ ಕುಶಲಕರ್ಮಿಗಳನ್ನು, ಅದ್ಭುತ ಕಲೆಗಾರರನ್ನು ತನ್ನ ಒಡಲಲ್ಲಿ ಬೆಚ್ಚಗೆ ಅಡಗಿಸಿಕೊಂಡಿರುವ ಬೆಂಗಳೂರಿಗೆ ಅನನ್ಯ ಸೊಬಗಿದೆ, ಅಗಾಧ ಸೌಂದರ್ಯವಿದೆ. ಇಂದಿನ ವೇಗದ ಜೀವನದಲ್ಲಿ ಸದಾ ತರಾತುರಿಯಲ್ಲಿರುವ ಬಹಳಷ್ಟು ಜನರಿಗೆ ನಗರದ ಸೌಂದರ್ಯವನ್ನು ಸವಿಯುವ ತಾಳ್ಮೆ ಇರುವುದೇ ಇಲ್ಲ. ಅಂತಹ ಬಿಡುವಿಲ್ಲದ ಜನರಿಗೆ ಹಾಗೂ ಸೌಂದರ್ಯ ಆರಾಧಕರಿಗೆ ಬೆಂಗಳೂರಿನ ಅಗಾಧ ಚೆಲುವಿನ ಒಂದಷ್ಟು ಸವಿಯನ್ನು ಉಣಬಡಿಸುವುದೇ ಈ ವಿಡಿಯೋ ಪ್ರಸ್ತುತಿಯ ಮುಖ್ಯ ಉದ್ದೇಶ. ಬನ್ನಿ, ಬೆಂಗಳೂರಿನ ವಿಶೇಷಗಳನ್ನು ತಿಳಿದುಕೊಳ್ಳುತ್ತಾ ಜೊತೆಗೆ ಬೆಂಗಳೂರಿನ ಚೆಲುವಿನ ಚಿತ್ತಾರವನ್ನು ಆಸ್ವಾದಿಸೋಣ. ಬೆಂಗಳೂರು ಈ ಹೆಸರಲ್ಲೇ ಒಂದು ಅವರ್ಣೀಯ ಸೆಳೆತವಿದೆ. ಆ ಶಬ್ದದಲ್ಲೇ ಒಂದು ಚುಂಬಕ ಶಕ್ತಿ ಇದೆ. ತನ್ನ ಮೋಹಕತೆಯಿಂದ ಎಲ್ಲ ರೀತಿಯ ಜನರನ್ನು ತನ್ನತ್ತ ಕೈಬೀಸಿ ಕರೆಯುವ ಈ ಮಾಯಾ ನಗರಿಗೆ ಭವ್ಯ ಇತಿಹಾಸವಿದೆ. ತನ್ನದೇ ಆದ ವಿಶಿಷ್ಟ ಸ್ವಂತಿಕೆ ಇದೆ. ಅಷ್ಟು ಮಾತ್ರವಲ್ಲ, ವಿಶ್ವದರ್ಜೆಯ ತಂತ್ರಜ್ಞರನ್ನು, ಶ್ರೇಷ್ಠ ಕುಶಲಕರ್ಮಿಗಳನ್ನು, ಅದ್ಭುತ ಕಲೆಗಾರರನ್ನು ತನ್ನ ಒಡಲಲ್ಲಿ ಬೆಚ್ಚಗೆ ಅಡಗಿಸಿಕೊಂಡಿರುವ ಬೆಂಗಳೂರಿಗೆ ಅನನ್ಯ ಸೊಬಗಿದೆ, ಅಗಾಧ ಸೌಂದರ್ಯವಿದೆ. ಇಂದಿನ ವೇಗದ ಜೀವನದಲ್ಲಿ ಸದಾ ತರಾತುರಿಯಲ್ಲಿರುವ ಬಹಳಷ್ಟು ಜನರಿಗೆ ನಗರದ ಸೌಂದರ್ಯವನ್ನು ಸವಿಯುವ ತಾಳ್ಮೆ ಇರುವುದೇ ಇಲ್ಲ. ಅಂತಹ ಬಿಡುವಿಲ್ಲದ ಜನರಿಗೆ ಹಾಗೂ ಸೌಂದರ್ಯ ಆರಾಧಕರಿಗೆ ಬೆಂಗಳೂರಿನ ಅಗಾಧ ಚೆಲುವಿನ ಒಂದಷ್ಟು ಸವಿಯನ್ನು ಉಣಬಡಿಸುವುದೇ ಈ ವಿಡಿಯೋ ಪ್ರಸ್ತುತಿಯ ಮುಖ್ಯ ಉದ್ದೇಶ. ಬನ್ನಿ, ಬೆಂಗಳೂರಿನ ವಿಶೇಷಗಳನ್ನು ತಿಳಿದುಕೊಳ್ಳುತ್ತಾ ಜೊತೆಗೆ ಬೆಂಗಳೂರಿನ ಚೆಲುವಿನ ಚಿತ್ತಾರವನ್ನು ಆಸ್ವಾದಿಸೋಣ. ಪ್ರಪಂಚದ ಕೆಲವೇ ನಗರಗಳು ಆಕಸ್ಮಿಕ ಸಂದರ್ಶಕರನ್ನು ಕೂಡ ಆಕರ್ಷಿಸಿ ತನ್ನಲ್ಲೇ ಶಾಶ್ವತವಾಗಿ ವಾಸ ಮಾಡುವಂತೆ ಉತ್ತೇಜಿಸುವ ಮಾಂತ್ರಿಕ ಶಕ್ತಿಯನ್ನು ಪಡೆದಿದೆ. ಅಂತಹ ವಿರಳವಾದ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿದ್ದು, ಈ ನಗರಕ್ಕೆ ಹೊಸದಾಗಿ ಬಂದ ವ್ಯಕ್ತಿ ಕೂಡ ತಾನು ಬೆಂಗಳೂರಿನವನು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ಮಾಡುತ್ತದೆ. ದಕ್ಷಿಣ ಭಾರತದ ಪ್ರಮುಖ ರಾಜ್ಯವಾಗಿರುವ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಿಜಕ್ಕೂ ಈ ಭೂಮಂಡಲದಲ್ಲಿನ ಪ್ರಶಾಂತ ನಗರಿ. ಇಲ್ಲಿನ ಜನರು, ಇಲ್ಲಿನ ಸ್ಥಳ, ಇಲ್ಲಿನ ಹವಾಗುಣ ಎಲ್ಲವೂ ಪ್ರಶಾಂತ. ಬೆಂಗಳೂರು ನಗರವು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಸಮುದ್ರ ಮಟ್ಟದಿಂದ 943 ಮೀಟರ್ಗಳಷ್ಟು ಎತ್ತರದಲ್ಲಿ ಅಲಂಕೃತಗೊಂಡಿದೆ. ಬಹುಶಃ ಇದೇ ಕಾರಣದಿಂದ ಭಾರತದ ಬೇರೆಲ್ಲಾ ನಗರಗಳಿಗಿಂತ ಅತ್ಯಂತ ಹಿತಕರವಾದ ಹವಾಗುಣವನ್ನು ಹೊಂದಿದೆ. ಬೆಂದಕಾಳೂರು ಎಂಬ ಪದದಿಂದ ಬೆಂಗಳೂರು ಎಂಬ ಹೆಸರು ಬಂದಿತ್ತೆಂಬುದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಈ ಬೆಂಗಳೂರನ್ನು ಕ್ರಿಸ್ತಶಕ 1537ರಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು ನಾಡಪ್ರಭು ಕೆಂಪೇಗೌಡರು. ಅವರ ಮಗ ಹಿಮ್ಮಡಿ ಕೆಂಪೇಗೌಡರು ಬೆಂಗಳೂರಿನ ಎಲ್ಲೆಯನ್ನು ಗುರುತಿಸಲು ಸುತ್ತಲೂ 4 ಗೋಪುರಗಳನ್ನು ನಿರ್ಮಿಸಿದರು. ಆ ಗೋಪುರಗಳನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಈ 4 ಗೋಪುರಗಳನ್ನು ಮೀರಿ ಬೆಳೆದರೆ ಬೆಂಗಳೂರು ಘೋರ ದುರಂತಕ್ಕೆ ತುತ್ತಾಗುತ್ತದೆ ಎಂದು ಭವಿಷ್ಯ ನುಡಿಯಲಾಗಿತ್ತು ಎಂಬ ದಂತಕಥೆಯೂ ಚಾಲ್ತಿಯಲ್ಲಿದೆ.
ಆದರೆ ಬೆಂಗಳೂರು ಈ 4 ಎಲ್ಲೆಗಳನ್ನು ಮೀರಿ ಬೃಹದಾಕಾರವಾಗಿ ಬೆಳೆದು ಇಂದು ಜಗತ್ತಿನ ಬಹಳಷ್ಟು ಜನರ ಕಣ್ಣು ಕುಕ್ಕುವಂತಾಗಿದೆ. ಬೆಂಗಳೂರಿನಲ್ಲಿ ಇಂದು ಬಲಿಷ್ಠ ಮಟ್ಟದಲ್ಲಿ ಕೈಗಾರಿಕೆಗಳು ಹಾಗೂ ಸೇವಾ ಸಂಸ್ಥೆಗಳು ಅಭಿವೃದ್ಧಿಯಾಗಿವೆ ಎಂದರೆ ಅದಕ್ಕೆ ಕಾರಣ 1940ರ ದಶಕದಲ್ಲಿ ತಮ್ಮ ದೂರದರ್ಶಿತ್ವದಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇವರುಗಳು ಕೈಗಾರಿಕಾ ಅಭಿವೃದ್ಧಿಗೆ ಹಾಕಿಕೊಟ್ಟ ಭದ್ರ ಬುನಾದಿ. ಇಂದು ಬೆಂಗಳೂರು ನಗರವು ಭಾರತ ಉಪಖಂಡದಲ್ಲಿ ಅತ್ಯಂತ ಚಟುವಟಿಕೆಯುಳ್ಳ ನಗರವಾಗಿದೆ. ಇಂತಹ ವಿಶಿಷ್ಟ ಬೆಂಗಳೂರು ಮಹಾನಗರಿಗೆ ಸಂದ ಬಿರುದುಗಳು ಅನೇಕ. ನಗರದ ಸುಂದರ ಸಸ್ಯ ತೋಟಗಳು ಹಾಗೂ ಉದ್ಯಾನವನಗಳ ಪರಿಣಾಮವಾಗಿ ತನ್ನ ನಿಸರ್ಗ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಬೆಂಗಳೂರಿಗೆ ಉದ್ಯಾನ ನಗರಿ ಎಂಬ ಹೆಸರು ಬಂದಿದ್ದರೆ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸಾಧಿಸಿರುವ ಅದ್ವಿತೀಯ ಸಾಧನೆಗಾಗಿ ಭಾರತದ ಸಿಲಿಕಾನ್ ವ್ಯಾಲೆ ಎನ್ನುವ ಕೀರ್ತಿಗೂ ಪಾತ್ರವಾಗಿದೆ. 2001ನೇ ಇಸ್ವಿಯಲ್ಲಿ ಸುಮಾರು 58 ಲಕ್ಷ ಜನಸಂಖ್ಯೆ ಹೊಂದಿದ್ದ ಬೆಂಗಳೂರು ನಗರವು ಅತಿ ಹೆಚ್ಚಿನ ಸಂಖ್ಯೆ ಹೊಂದಿರುವ ಮಹಾನಗರಗಳ ಪಟ್ಟಿಯಲ್ಲಿ ಭಾರತದ 3ನೇ ನಗರ ಹಾಗೂ ವಿಶ್ವದ 28ನೇ ನಗರ. ಈ ಬೆಂಗಳೂರು ನಗರವನ್ನು ವಿರೋಧಾಭಾಸಗಳ ನಗರ ಎಂದು ಹೇಳಬಹುದು. ಒಂದು ಕಡೆ ಗತಕಾಲವನ್ನು ನೆನಪಿಸುವ ಬ್ರಿಟಿಷರ ಕಾಲದ ಹೊಸ 10 ಕಟ್ಟಡಗಳು ಇಂದಿಗೂ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಕಾಣಿಸತೊಡಗುತ್ತದೆ. ಮತ್ತೊಂದು ಕಡೆ ಹೊಸ ಗಗನಚುಂಬಿಗಳು ಮೇಲೇಳುತ್ತಿವೆ. ಬೆಂಗಳೂರಿಗರು ಹೆಮ್ಮೆ ಪಡುವಂತಹ ಮತ್ತೊಂದು ವಿಷಯವೆಂದರೆ ನಗರ ಪ್ರಮುಖ ರಸ್ತೆಗಳಲ್ಲಿ ನಿರ್ಮಾಣವಾಗಿರುವ ಫ್ಲೈಓವರ್ ಸೇತುವೆಗಳು. ಮಹಾನಗರ ಪಾಲಿಕೆಯಿಂದ ನಿರ್ಮಾಣಗೊಂಡಿರುವ ಈ ಸುಂದರ ಫ್ಲೈಓವರ್ಗಳು ನಗರದ ಟ್ರಾಫಿಕ್ ಸಮಸ್ಯೆಯನ್ನ ತಕ್ಕ ಮಟ್ಟಿಗೆ ಕಡಿಮೆಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಲು ನೆರವಾಗಿವೆ. ಬೆಂಗಳೂರಿನ ಆಕರ್ಷಣೀಯ ಸ್ಥಳಗಳಲ್ಲಿ ಹಟಾರಾ ಕಚೇರಿ ಕೂಡ ಒಂದು. ಹಟಾರಾ ಕಚೇರಿ ಎಂದರೆ 18 ಕಚೇರಿಗಳು ಅಥವಾ ಇಲಾಖೆಗಳೆಂದು ಅರ್ಥ. ಪ್ರಸ್ತುತ ಈ ಕಟ್ಟಡದಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಇರುವುದರಿಂದ ಜನರು ಇದನ್ನು ಹೈಕೋರ್ಟ್ ಬಿಲ್ಡಿಂಗ್ ಎಂದು ಕರೆಯುತ್ತಾರೆ. ಈ ಕಟ್ಟಡವನ್ನು ಗ್ರೀಕ್ ಮತ್ತು ರೋಮನ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಟಾರಾ ಕಚೇರಿ ಎದುರು ಭವ್ಯವಾಗಿ ನಿಂತಿರುವುದೇ ಮತ್ತೊಂದು ಸುಂದರ ಹಾಗೂ ಮನಮೋಹಕ ಕಟ್ಟಡ, ರಾಜ್ಯ ಸರ್ಕಾರದ ಸಚಿವಾಲಯವಾಗಿರುವ ವಿಧಾನಸೌಧ. ಕ್ರಿಸ್ತಶಕ 1951 ಹಾಗೂ 1955ರ ಮಧ್ಯೆ ರಾಜ್ಯದ ಆಗಿನ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯನವರು ನಿರ್ಮಿಸಿದ ಈ ಭವ್ಯ ಕಟ್ಟಡವು ದೇಶದ ಅತಿ ದೊಡ್ಡ ಸಚಿವಾಲಯವೆಂದು ಹೆಸರುವಾಸಿಯಾಗಿದೆ. ಬೆಂಗಳೂರಿಗೆ ಉದ್ಯಾನ ನಗರಿ ಎಂಬ ಹೆಸರು ನಿನ್ನೆ ಮೊನ್ನೆ ಬಂದಿದ್ದಲ್ಲ.
ಕ್ರಿಸ್ತಶಕ 1927ರಲ್ಲಿ ನಾಲ್ವಾಡಿ ಜಯಚಾಮರಾಜೇಂದ್ರ ಒಡೆಯರವರ ಆಳ್ವಿಕೆಯ ರಜತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಬೆಂಗಳೂರು ಈ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ಸಮಯದಲ್ಲಿ ಬೆಂಗಳೂರು ನಗರವನ್ನು ಸುಂದರಗೊಳಿಸಲು ಅನೇಕ ಉದ್ಯಾನವನಗಳು, ಸುಂದರವಾದ ಸಾರ್ವಜನಿಕ ಕಟ್ಟಡಗಳು ಹಾಗೂ ಆಸ್ಪತ್ರೆಗಳನ್ನು ನಿರ್ಮಿಸಿ ನಗರ ಸೌಂದರ್ಯಕ್ಕೆ ಹೆಚ್ಚಿನ ಮೆರುಗು ನೀಡಲಾಗಿತ್ತು. ಬೆಂಗಳೂರಿಗೆ ದೊರೆತಿರುವ ಉದ್ಯಾನ ನಗರಿ ಕಿರೀಟದಲ್ಲಿನ 2 ಮುಕುಟಮಣಿಗಳೆಂದರೆ ಕಬ್ಬನ್ ಪಾರ್ಕ್ ಹಾಗೂ ಲಾಲ್ಬಾಗ್. ಬೆಂಗಳೂರಿನಲ್ಲಿರುವ ರೇಸ್ಕೋರ್ಟ್ ಮೈದಾನವು ಭಾರತದ ಶ್ರೇಷ್ಠ ರೇಸ್ಕೋರ್ಟ್ ಮೈದಾನಗಳಲ್ಲಿ ಒಂದು. ಇಂದು ಬೆಂಗಳೂರಿನಲ್ಲಿ ನೂರಾರು ಬಹುರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಗಳು ತಲೆ ಎತ್ತಿ ನಿಂತಿವೆ. ಸಾಫ್ಟ್ವೇರ್ ರಫ್ತು ಕ್ಷೇತ್ರದಲ್ಲಿ ಬೆಂಗಳೂರು ನಗರವು ಮುಂಚೂಣಿಯಲ್ಲಿರುವುದರಿಂದ ಬೆಂಗಳೂರು ನಗರವನ್ನು ಸಿಲಿಕಾನ್ ವ್ಯಾಲಿ ಎಂದೇ ಕರೆಯುತ್ತಾರೆ. 1-2 ದಶಕಗಳ ಹಿಂದೆ ಕೇವಲ ಭಾರತೀಯರಿಗೆ ಮಾತ್ರ ಹೆಚ್ಚು ಪರಿಚಿತವಿದ್ದ ಬೆಂಗಳೂರು ನಗರ ಸಾಫ್ಟ್ವೇರ್ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಯಿಂದಾಗಿ ಹಾಗೂ ತನ್ನಲ್ಲಿನ ಸಾಫ್ಟ್ವೇರ್ ಕುಶಲಮತಿಗಳಿಂದಾಗಿ ಇಂದು ಜಗತ್ತಿನ ಭೂಪಟದಲ್ಲಿ ಎದ್ದು ಕಾಣುತ್ತಿದೆ. ಇತ್ತೀಚೆಗಷ್ಟೇ ವಿಶ್ವ ವ್ಯಾಪಾರ ಕೇಂದ್ರದ ವಿಭಾಗೀಯ ಕೇಂದ್ರವು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿರುವುದು ಬೆಂಗಳೂರಿನ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತದಲ್ಲಿ ಈವರೆಗೆ ವ್ಯಾಪಾರ ಕೇಂದ್ರದ ವಿಭಾಗವು ಮುಂಬೈನಲ್ಲಿ ಮಾತ್ರವಿತ್ತು. ಈಗ ವಿಶ್ವ ವ್ಯಾಪಾರ ಕೇಂದ್ರದ ವಿಶ್ವವ್ಯಾಪ್ತಿ ಜಾಲದಲ್ಲಿ ಸೇರಿಕೊಂಡಿರುವ ಬೆಂಗಳೂರು ಇದರ ಶಾಖೆಯನ್ನು ಹೊಂದಿರುವ ವಿಶ್ವದ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ 1906ರಲ್ಲಿ
ಶಿವನ ಸಮುದ್ರದ ಜಲವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸಂಪರ್ಕ ಪಡೆದುಕೊಂಡ ಬೆಂಗಳೂರು ಜಲವಿದ್ಯುತ್ ಪಡೆದ ಭಾರತದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. 16ನೇ ಶತಮಾನದಲ್ಲಿ ಬೆಂಗಳೂರು ನಗರದ ಶಿಲ್ಪಿ ನಾಡಪ್ರಭು ಕೆಂಪೇಗೌಡರು ಪಟ್ಟಣದ ನೀರಿನ ಬೇಡಿಕೆಯನ್ನು ತೀರಿಸಲು ಅನೇಕ ಕೆರೆ ಕುಂಟೆಗಳನ್ನು ನಿರ್ಮಿಸಿದರು. ಇಂದು ಕೇವಲ ಬೆರಳೆಣಿಕೆಯಷ್ಟು ಕೆರೆಗಳು ಮಾತ್ರ ಉಳಿದುಕೊಂಡಿದೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಮಡಿವಾಳ ಕೆರೆ, ಹೆಬ್ಬಾಳ ಕೆರೆ, ಅಲಸೂರು ಕೆರೆ ಹಾಗೂ ಸಾಂಗಿ ಕೆರೆ. ಬೆಂಗಳೂರು ನಗರದಲ್ಲಿ ವಿಶಿಷ್ಟವಾದ ಉಷ್ಣವಲಯದ ಸವರ್ಣ ಹವಗುಣವಿರುತ್ತದೆ. ಈ ನಗರವು ಉನ್ನತ ಪ್ರದೇಶದಲ್ಲಿ ಸ್ಥಾಪಿತವಾಗಿರುವುದರಿಂದ ವರ್ಷವಿಡೀ ಸಾಮಾನ್ಯವಾಗಿ ಹಿತಕರವಾದ ಹವಗುಣವನ್ನೇ ಹೊಂದಿರುತ್ತದೆ. ಆದರೆ ತೀರಾ ಅಪರೂಪಕ್ಕೊಮ್ಮೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚಾಗಿ ಸ್ವಲ್ಪ ಅಹಿತಕರವಾದ ಹವಗುಣ ಉಂಟಾಗಬಹುದು. ಹೆಚ್ಚು ತಂಪಾದ ಹವಾಮಾನವುಳ್ಳ ತಿಂಗಳು ಜನವರಿಯಾಗಿದ್ದು, ಆ ತಿಂಗಳ ಸರಾಸರಿ ಕನಿಷ್ಠ ಉಷ್ಣಾಂಶವು 15.1 ಡಿಗ್ರಿ ಸೆಲ್ಸಿಗ್ರೇಡ್ ಆಗಿರುತ್ತದೆ. ಹೆಚ್ಚು ಬಿಸಿಲ ಹವಾಗುಣವುಳ್ಳ ತಿಂಗಳು ಏಪ್ರಿಲ್ ಆಗಿದ್ದು, ಆ ತಿಂಗಳ ಗರಿಷ್ಠ ಸರಾಸರಿ ಉಷ್ಣವು 33.6 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ. ಸರಾಸರಿ ಕನಿಷ್ಠ ಉಷ್ಣಾಂಶವು 15.1 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ. ಚಳಿಗಾಲದಲ್ಲಿ ಉಷ್ಣಾಂಶವು ತೀರಾ ಅಪರೂಪಕ್ಕೆ 12 ಡಿಗ್ರಿ ಸೆಂಟಿಗ್ರೇಡ್ ಕೆಳಗೆ ಇಳಿಯುತ್ತದೆ. ಹಾಗೂ ಬೇಸಿಗೆಯಲ್ಲೂ ಕೂಡ ಉಷ್ಣಾಂಶವು ತೀರಾ ಅಪರೂಪಕ್ಕೆ 37 ಡಿಗ್ರಿ ಸೆಂಟಿಗ್ರೇಡ್ ಅನ್ನು ದಾಟುತ್ತದೆ. ಈಶಾನ್ಯ ಮಾರುತ ಹಾಗೂ ನೈಋತ್ಯ ಮಾರುತಗಳೆರಡೂ ಬೆಂಗಳೂರಿಗೆ ಮಳೆ ಸುರಿಸುತ್ತವೆ. ಹಿಮ್ಮಡಿ ಕೆಂಪೇಗೌಡರು ಬೆಂಗಳೂರು ನಗರದ ಎಲ್ಲೆಯನ್ನು ಗುರುತಿಸಲು ನಿರ್ಮಿಸಿದ ಗೋಪುರದ ಚಿತ್ರಣವೇ ಬಿಬಿಎಂಪಿಯು. ಬಿಬಿಎಂಪಿಯು ತನ್ನ ಲಾಂಛನವನ್ನಾಗಿ ಮಾಡಿಕೊಂಡಿದೆ. ಇತ್ತೀಚೆಗೆ ಬಿಬಿಎಂಪಿಯು ಬೆಂಗಳೂರಿನ ರಸ್ತೆ ಬದಿಯ ಗೋಡೆಗಳ ಮೇಲೆ ಚಿತ್ರ ಬಿಡಿಸಿ ಗೋಡೆಗಳಿಗೆ ಕಲಾತ್ಮಕತೆಯ ಸ್ಪರ್ಶ ನೀಡಿದೆ. ನಾಡಿನ ಕಲೆ ಸಂಸ್ಕೃತಿಗಳನ್ನು ಬಿಂಬಿಸುವ ಹಾಗೂ ನಾಡಿನ ಪ್ರಸಿದ್ಧ ಪ್ರವಾಸಿ ತಾಣಗಳ ಪರಿಚಯ ಮಾಡಿಕೊಡುವ ಈ ಚಿತ್ತಾರಗಳು ನೋಡುಗರ ಕಣ್ಮನ ಸೆಳೆಯುವುದಲ್ಲದೆ ಬೆಂಗಳೂರಿನ ಸೊಬಗಿಗೆ ಮತ್ತಷ್ಟು ಮೆರುಗು ನೀಡಿವೆ. ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ದಿನೇ ದಿನೇ ಜಾಸ್ತಿಯಾಗುತ್ತಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆಯೂ ಹೆಚ್ಚಾಗುತ್ತಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ನೀಗಿಸಲು ಟ್ರಾಫಿಕ್ ಪೊಲೀಸರು ಸರ್ವಕ್ಷಣ ಕ್ಯಾಮೆರಾಗಳು, ಬ್ಲಾಕ್ಬೆರಿ ಹ್ಯಾಂಡ್ಸೆಟ್ಗಳು, ಡಿಜಿಟಲ್ ಸೂಚಕ ಫಲಕಗಳು ಮುಂತಾದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಲವಾರು ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದ್ದಾರೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಎಂದೇ ಸಾಮಾನ್ಯವಾಗಿ ಜನರು ಕರೆಯುವ ಕೆಂಪೇಗೌಡ ಬಸ್ ನಿಲ್ದಾಣವು ನಗರ ಸಂಚಾರ ವ್ಯವಸ್ಥೆಯ ಕೇಂದ್ರ ಬಿಂದು. ಇಲ್ಲಿಂದ ನಗರದ ಯಾವುದೇ ಭಾಗಕ್ಕಾದರೂ ಬಸ್ ಪ್ರಯಾಣದ ವ್ಯವಸ್ಥೆ ಇದೆ. 1975ರಲ್ಲಿ ನಿರ್ಮಾಣವಾದ ಈ ಬಸ್ ನಿಲ್ದಾಣವು ನಗರದ ಕೇಂದ್ರ ರೈಲ್ವೆ ನಿಲ್ದಾಣ ಹಾಗೂ ಅಂತಾರಾಜ್ಯ ಬಸ್ ನಿಲ್ದಾಣಗಳಿಗೆ ಸಮೀಪವಿರುವುದರಿಂದ ಪ್ರಯಾಣಿಕರಿಗೆ ತುಂಬಾ ಅನುಕೂಲ.
ಕನ್ನಡವು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆಯಾಗಿದ್ದು, ಬೆಂಗಳೂರಿನಲ್ಲಿಯೂ ಕನ್ನಡವನ್ನ ವ್ಯಾವಹಾರಿಕ ಭಾಷೆಯಾಗಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಕನ್ನಡವು ದೇಶದ ಒಂದು ಪ್ರಮುಖ ಭಾಷೆಯಾಗಿರುವುದರಿಂದ ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ನೆಲೆಸುವವರ ತಮ್ಮ ದೈನಂದಿನ ವ್ಯವಹಾರಗಳ ಅನುಕೂಲಕ್ಕೆ ಕನ್ನಡ ಭಾಷೆಯನ್ನು ಕಲಿಯಬೇಕಾದದ್ದು ಅನಿವಾರ್ಯ. ಕನ್ನಡ ಚಿತ್ರರಂಗವು ಡಾಕ್ಟರ್ ರಾಜ್ಕುಮಾರ್ ಎಂಬ ರತ್ನವನ್ನು ಭಾರತೀಯ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದೆ. ಈ ಹೆಮ್ಮೆಯ ಕನ್ನಡಿಗ ಕನ್ನಡ ಚಿತ್ರರಂಗದ ಐಕಾನ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕಾಣಸಿಗುವ ಆಹಾರ ವೈವಿಧ್ಯ ಭಾರತದ ಯಾವ ನಗರದಲ್ಲೂ ಸಿಗಲಾರದು ಎಂದು ಹೇಳಬಹುದು. ಬೆಂಗಳೂರಿನಲ್ಲಿ ಶಾಪಿಂಗ್ ಮಾಡುವುದೆಂದರೆ ಅದೊಂದು ವಿಶಿಷ್ಟ ಖುಷಿಯ ಅನುಭವ. ಇಲ್ಲಿ ವಿಶ್ವದಲ್ಲೇ ಶ್ರೇಷ್ಠ ದರ್ಜೆಯ ರೇಷ್ಮೆ ಬಟ್ಟೆಗಳು ದೊರೆಯುತ್ತವೆ. ಕರಕುಶಲ ವಸ್ತುಗಳು ಹಾಗೂ ಗಂಧದ ಮರದ ಕೆತ್ತನೆ ವಸ್ತುಗಳಿಗೆ ಕೂಡ ಬೆಂಗಳೂರು ಪ್ರಸಿದ್ಧವಾಗಿದೆ. ಎಂಜಿ ರಸ್ತೆ ಎಂದು ಜನಸಾಮಾನ್ಯರು ಕರೆಯುವ ಮಹಾತ್ಮ ಗಾಂಧಿ ರಸ್ತೆಯು ಬೆಂಗಳೂರಿನ ಹೆಚ್ಚು ಚಟುವಟಿಕೆಯುಳ್ಳ ರಸ್ತೆ. ರಸ್ತೆಯ ಒಂದು ಬದಿಯಲ್ಲಿ ಹಳೆಯ ಪಾರಂಪರಿಕ ಕಟ್ಟಡಗಳು ಜೊತೆಗೆ ಅತ್ಯಾಧುನಿಕ ಕಾಂಪ್ಲೆಕ್ಸ್ಗಳು ಇಲ್ಲಿ ಎದ್ದು ನಿಂತಿವೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಸತ್ ಪರೇಡ್ ಎಂದು ಕರೆಯುತ್ತಿದ್ದ ಈ ರಸ್ತೆಗೆ ಸ್ವತಂತ್ರ ನಂತರ ಮಹಾತ್ಮ ಗಾಂಧಿ ರಸ್ತೆ ಎಂದು ನಾಮಕರಣ ಮಾಡಲಾಯಿತು. ಈ ಎಂಜಿ ರಸ್ತೆಯು ಎಲ್ಲಾ ರೀತಿಯ ಮನರಂಜನೆ ದೊರೆಯುವ ಬೆಂಗಳೂರಿನ ಜನಪ್ರಿಯ ರಸ್ತೆ. ಇಲ್ಲಿಗೆ ಭೇಟಿ ಕೊಡದಿದ್ದರೆ ಬೆಂಗಳೂರಿನ ಪ್ರವಾಸ ಅಪೂರ್ಣ ಎಂದು ಅರ್ಥ. ಬ್ರಿಗೇಡ್ ರಸ್ತೆಯೂ ಕೂಡ ದೊಡ್ಡ ವಾಣಿಜ್ಯ ಸಂಕೀರ್ಣಗಳುಳ್ಳ ಬೆಂಗಳೂರಿನ ಜನಪ್ರಿಯ ರಸ್ತೆ. ಬೆಂಗಳೂರು ನಗರವು ಅನೇಕ ವಿಚಾರಗಳಿಂದ ತನ್ನ ವೈವಿಧ್ಯತೆಯಿಂದ ಇತರೆ ನಗರಗಳಿಗಿಂತ ಭಿನ್ನವಾಗಿ ನಿಲ್ಲುತ್ತದೆ. ಇಲ್ಲಿ ವರ್ಷವಿಡೀ ಹಿತಕರವಾದ ಹವಾಗುಣವಿರುವುದರಿಂದ ಇದನ್ನು ನಿವೃತ್ತತರ ಸ್ವರ್ಗ ಎಂದು ಕೂಡ ಕರೆಯುತ್ತಾರೆ. ಎಲ್ಲಾ ಕಡೆಯಿಂದಲೂ ಜನರನ್ನು ತನ್ನತ್ತ ಕೈಬೀಸಿ ಕರೆಯುವ ಹಾಗೂ ಎಲ್ಲರನ್ನೂ ಹೆಮ್ಮೆಯ ನಗರವಾಸಿಗಳನ್ನಾಗಿ ಮಾಡುವ ಭಾರತದ ಏಕಮಾತ್ರ ನಗರ ಈ ಬೆಂಗಳೂರು. ಕನ್ನಡ ಜನತೆಯ ಸಜ್ಜನಿಕೆ ಕೂಡ ಭಾರತದ ಇತರೆ ಜನರಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ಭಾರತವನ್ನು ಸಂದರ್ಶಿಸುವ ಪ್ರತಿಯೊಬ್ಬ ವಿದೇಶಿಗನ ಪಟ್ಟಿಯಲ್ಲಿ ಬೆಂಗಳೂರಿನ ಹೆಸರು ಇರುತ್ತದೆ. ಏಕೆಂದರೆ ಬೆಂಗಳೂರು ಆರ್ಥಿಕ ಕ್ಷೇತ್ರದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿಯೂ ಕೂಡ ವೈವಿಧ್ಯತೆಯಿಂದ ಕೂಡಿರುವ ಅತಿ ಸುಂದರ ನಗರ. ನೀವು ಇನ್ನೂ ಬೆಂಗಳೂರನ್ನು ಸಂದರ್ಶಿಸಿಲ್ಲವಾದರೆ ಮುಂದಿನ ರಜೆ ದಿನಗಳಲ್ಲಿ ನಿಮ್ಮ ಪ್ರವಾಸ ಬೆಂಗಳೂರಿಗೆ ಹೊರಡಿ. ಸದಾ ಚಟುವಟಿಕೆಯಿಂದ ಕೂಡಿರುವ ಈ ಸೌಂದರ್ಯ ಬೆಂಗಳೂರು ನಿಮಗೆ ಎಂದೂ ನಿರಾಸೆಯನ್ನು ಉಂಟು ಮಾಡಲಾರದು. ವೀಕ್ಷಕರೇ, ನೋಡಿದ್ರಲ್ಲ, ಬೆಂಗಳೂರು ನಗರವು ಅನೇಕ ವಿಚಾರಗಳಲ್ಲಿ ತನ್ನ ವೈವಿಧ್ಯತೆಯಿಂದ ಇತರೆ ನಗರಗಳಿಗಿಂತ ಭಿನ್ನವಾಗಿ ನಿಲ್ಲುತ್ತದೆ. ಎಲ್ಲ ಕಡೆಯಿಂದಲೂ ಜನರನ್ನು ತನ್ನತ್ತ ಕೈಬೀಸಿ ಕರೆಯುವ ಹಾಗೂ ಎಲ್ಲರನ್ನೂ ಹೆಮ್ಮೆಯ ನಗರವಾಸಿಗಳನ್ನಾಗಿ ಮಾಡುವ ಭಾರತದ ಏಕಮಾತ್ರ ನಗರ ಬೆಂಗಳೂರು. ಕನ್ನಡ ಜನತೆಯ ಸಜ್ಜನಿಕೆ ಕೂಡ ಭಾರತದ ಇತರೆ ಜನರಿಗೆ ಮಾದರಿಯಾಗಿದೆ ಎಂದು ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದರೆ ಅಲ್ಲಿವರೆಗೂ ನೀವು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು.
ಶರಣು ಶರಣಾರ್ಥಿ.